ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸಾಹಿಲ್ ಒಂದು ಕಡೆ ಕೇರಳದಲ್ಲಿ ಯುಡಿಎಫ್ ಅಧಿಕಾರದ ಗದ್ದುಗೆಯನ್ನು ಏರುವಂತ ಒಂದು ನಿಟ್ಟಿನಲ್ಲಿ ಅಲ್ಲಿ ಕಸರತ್ತು ಯಾವ ರೀತಿ ನಡೀತಾ ಇದೆ ಅದರಲ್ಲೂ ಪ್ರಮುಖವಾಗಿ ಅಲ್ಲಿ ಸುಮಾರು 24 ಕ್ಷೇತ್ರದಲ್ಲಿ ಯುಡಿಎಫ್ ಅಭ್ಯರ್ಥಿಗಳು ಗೆಲುವನ್ನು ಕಾಣಲಿಕ್ಕೆ ಜಮೀರ್ ಅಹಮದ್ ಹೇಗೆ ಕಾರಣ ಆಗಿದ್ರು ಅದೇ ರೀತಿ ಈಗ ಮತ್ತೆ ಸಿಎಂ ಆಯ್ಕೆ ವಿಚಾರದಲ್ಲೂ ಕೂಡ ಅಲ್ಲಿನ ಮುಸ್ಲಿಂ ಲೀಗ್ಗಳ ಜೊತೆ ಮಾತಾಡಲಿಕ್ಕೆ ಜಮೀರ್ ಅವರಿಗೆ ಯಾವ ರೀತಿಯ ಜವಾಬ್ದಾರಿಯನ್ನು ವಹಿಸಿರುವಂತದ್ದು ಹೈಕಮಾಂಡ್ ಯಾವ ರೀತಿ ಟಾಸ್ಕ್ ಕೊಟ್ಟಿದೆ ಅಂತ ಜಮೀರ್ಗೆ? ಎಸ್ ವಸಂತ, ಕೇರಳ ಯುಡಿಎಫ್ ಗೆದ್ದು ಬೀಗಿದೆ. ಇನ್ನು ಕೇರಳದ ಮತದಾರರು ಪ್ರತಿ 5 ವರ್ಷಕ್ಕೊಮ್ಮೆ ಒಂದೊಂದು ಪಕ್ಷಕ್ಕೆ ಅಧಿಕಾರವನ್ನು ಕೊಡ್ತಾ ಇದ್ರು. ಕೇರಳದಲ್ಲಿ LDF, ಅದಾದ ನಂತರ UDF, ಹೀಗೆ LDF UDF ಅಂತೇಳಿ ಎರಡು ಆಯ್ಕೆಯ ಜೊತೆನೆ ಆಟ ಆಡ್ತಾ ಇದ್ದಂತಹ ಕೇರಳ ಇವತ್ತು ಕೇರಳದ ಮಲಯಾಳಿ ಮತದಾರರು UDFಗೆ ಅಧಿಕಾರ ಕೊಡುವುದರ ಮುಖೇನ ಒಂದು ಬದಲಾವಣೆಯನ್ನು ತಂದಿದ್ದಾರೆ. ಈಗ BZ ಜಮೀರ್ ಅಹಮದ್ ಖಾನ್ ಅವರಿಗೆ ಕೇರಳದ ಚುನಾವಣೆಯ ಜವಾಬ್ದಾರಿಯನ್ನ ಕೊಟ್ಟ ಕಾರಣಕ್ಕೋಸ್ಕರ ನೋಡಿ, ಒಬ್ಬ ಸ್ಟಾರ್ ಕ್ಯಾಂಪಿಯನ್ ಜೊತೆಗೆ ಒಂದು ಕ್ರೌಡ್ ಪುಲ್ಲರ್ ಕೂಡ, ಒಂದು ಅತ್ಯಾಕರ್ಷಕ ವ್ಯಕ್ತಿತ್ವವು ಕೂಡ ಹೌದು BZ ಜಮೀರ್ ಅಹಮದ್ ಖಾನ್. ಇನ್ನು ಕೇರಳದ ಮುಸ್ಲಿಂ ಲೀಗ್ ಎನ್ನುವಂತಹ ಪ್ರಬಲ ಪ್ರಾದೇಶಿಕ ಪಕ್ಷವನ್ನ ಅತ್ಯಂತ ತನ್ನ ವ್ಯಾಪ್ತಿಯಲ್ಲೇ ಇಟ್ಟುಕೊಳ್ಳುವುದರಲ್ಲೂ ಕೂಡ ಯಶಸ್ಸನ್ನು ಕಂಡು BZ ಜಮೀರ್ ಅಹಮದ್ ಖಾನ್ ಮತಗಳು ಬೇರೆಡೆ ಚದುರದಂತೆ ನೋಡಿಕೊಳ್ಳೋದ್ರಲ್ಲಿ BZ ಜಮೀರ್ ಅಹಮದ್ ಖಾನ್ ಅತಿಯಾದ ದೊಡ್ಡ ಮಟ್ಟಿಗಿನ ಪಾತ್ರವನ್ನು ವಹಿಸಿದ್ರು. ಇನ್ನು ಅಲ್ಲಿನ ಕಮ್ಯುನಿಸ್ಟ್ ಪಕ್ಷ ಅದು ಕೂಡ ಎಡರಂಗದ ವ್ಯಾಪ್ತಿಗೆ ಬರುವಂತಹ ಪಕ್ಷ, ಒಂದು ಲೆಫ್ಟಿಸ್ಟ್ ವಾದವನ್ನ ಪ್ರಕಟಿಸುವಂತಹ ಪಕ್ಷ ಆಗಿರೋದ್ರಿಂದಾಗಿ ಎಲ್ಲ ಒಂದು ಕಡೆ ಮೈನಾರಿಟಿ ಮುಸ್ಲಿಂ ಸಮುದಾಯ ಕಮ್ಯುನಿಸ್ಟ್ ಪಕ್ಷಕ್ಕೂ ಕೂಡ ಮತ ಹಾಕಬಹುದು, ಈ ಭೀತಿಯು ಕೂಡ ಕಾಡ್ತಾ ಇತ್ತು. ಆದರೆ BZ ಜಮೀರ್ ಅಹಮದ್ ಖಾನ್ ಅಲ್ಲಿನ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗಿನ ನಾಯಕರ ಜೊತೆ ಉತ್ತಮವಾದ ಬಾಂಧವ್ಯ ಜೊತೆಗೆ ಮಾನಸಿಕ ಸಂಬಂಧವನ್ನು ಇಟ್ಟುಕೊಂಡಿದ್ರಿಂದಾಗಿ ಆ ಸಂಘಟನೆಯ ಕಾರ್ಯಕರ್ತರು ಚದುರದಂತೆ ಅಥವಾ ಮೈನಾರಿಟಿ ಸಮುದಾಯದ ಯಾವುದೇ ಬೇರೆಡೆಗೆ ಹೋಗದಂತೆ ತಡೆಯೋದ್ರಲ್ಲಿ BZ ಜಮೀರ್. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ಮುಖ್ಯಮಂತ್ರಿ ಆಗಲು ನಾಯಕರ ಭಾರೀ ಲಾಬಿ ಶುರುವಾಗಿದೆ. ದೆಹಲಿಗೆ ತಲುಪಿರುವಂತದ್ದು ಕೈ ನಾಯಕ KC ವೇಣುಗೋಪಾಲ್. ಹೈಕಮಾಂಡ್ ಬಳಿಯ ಭಾರೀ ಲಾಬಿಯನ್ನು ನಡೆಸ್ತಾ ಇರುವಂತದ್ದು KC ವೇಣುಗೋಪಾಲ್. ಕೇರಳ ಸಿಎಂ ರೇಸ್ನಲ್ಲಿ ಮುಂಚೂಣಿಯಲ್ಲಿರುವಂತಹ ನಾಯಕರಲ್ಲಿ KC ವೇಣುಗೋಪಾಲ್ ಕೂಡ ಒಬ್ಬರು. ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾ ಇರುವಂತದ್ದು KC ವೇಣುಗೋಪಾಲ್. ಯಾಕೆಂದ್ರೆ ಹೈಕಮಾಂಡ್ ನಾಯಕರ ಜೊತೆಯೂ ಕೂಡ ನಿಕಟ ಸಂಪರ್ಕವನ್ನ, ಉತ್ತಮ ಬಾಂಧವ್ಯವನ್ನ ಹೊಂದಿರುವಂತಹ KC ವೇಣುಗೋಪಾಲ್ ಸಿಎಂ ರೇಸ್ನ ಮುಂಚೂಣಿಯಲ್ಲಿದ್ದಾರೆ. ಕಾವೇರ್ತಾ ಇದೆ ಸರ್ಕಾರ ರಚನೆಯ ಕಸರತ್ತು ಕೇರಳದಲ್ಲಿ. ಮುಖ್ಯಮಂತ್ರಿ ಆಗಲು ನಾಯಕರ ಲಾಬಿ ಶುರುವಾಗಿದೆ. ದೆಹಲಿಗೆ KC ವೇಣುಗೋಪಾಲ್ ತಲುಪಿರುವಂಥದ್ದು. ಅಲ್ಲಿ ಕೈ ನಾಯಕರನ್ನ ಭೇಟಿಯಾಗಿ ಮುಖ್ಯಮಂತ್ರಿ ಒಂದು ಗದ್ದುಗೆ ಯಾರ ಪಾಲಾಗುತ್ತೆ, ಸಾಕಷ್ಟು ಮಂದಿ ರೇಸ್ನಲ್ಲಿದ್ದಾರೆ, ಅದರಲ್ಲಿ ತನಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ KC ವೇಣುಗೋಪಾಲ್ ಹೈಕಮಾಂಡ್ ನಾಯಕರ ಬಳಿ ಲಾಬಿಯನ್ನ ಶುರು ಬಿಟ್ಕೊಂಡಿದ್ದಾರೆ. ಇದೇ ಒಂದು ಕಾರಣಕ್ಕೆ ದೆಹಲಿಗೆ ತೆರಳಿದ್ದಾರೆ. ಕೇರಳದಲ್ಲಿ 89 ಕ್ಷೇತ್ರಗಳಲ್ಲಿ UDF ಗೆಲುವನ್ನ ಸಾಧಿಸಿದೆ. ಸೊ ಹಾಗಾಗಿ ಸರ್ಕಾರ ರಚನೆ ಕಸರತ್ತುಗಳು ಮುಂದುವರೆದಿರುವಂತಹ ಸಂದರ್ಭದಲ್ಲೇ KC ವೇಣುಗೋಪಾಲ್ ಲಾಬಿಯನ್ನ ಶುರು ಮಾಡಿಕೊಂಡಿದ್ದಾರೆ. ಸಾಕಷ್ಟು ಮಂದಿಯ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. KC ವೇಣುಗೋಪಾಲ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಕುನಾಲಿ ಕುಟ್ಟಿ ಸಹ ಪೈಪೋಟಿಯಲ್ಲಿ ಇರುವಂತವರು. ಹಾಗಾಗಿ ಭಾರಿ ಲಾಬಿಯನ್ನ ನಡೆಸ್ತಾ ಇರುವಂತವರಲ್ಲಿ KC ವೇಣುಗೋಪಾಲ್ ಕೂಡ ಮುಂಚೂಣಿಯಲ್ಲಿರುವಂಥದ್ದು. ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಒಂದ್ ಕಡೆ ಸಾಹಿಲ್ ಹೇಳ್ತಾ ಇದ್ರಿ ತಾವು, ಸೊ ಯಾವ ರೀತಿಯ ಕಸರತ್ತು ನಡೀತಾ ಇದೆ ಅನ್ನುವಂಥದ್ದು. ಮತ್ತೊಂದು ಕಡೆ ಸಿಎಂ ರೇಸ್ನಲ್ಲಿ ಸಾಕಷ್ಟು ಮಂದಿಯ ಹೆಸರಿದೆ, ಅದರ ಮುಂಚೂಣಿಯಲ್ಲಿರುವಂಥದ್ದು KC ವೇಣುಗೋಪಾಲ್ ಅವರು ಕೂಡ ಹೌದು. ಸೊ ಹಾಗಾಗಿ ದೆಹಲಿಯಲ್ಲಿ ಸಿಎಂ ಆಕಾಂಕ್ಷಿಯಾಗಿರುವ KC ವೇಣುಗೋಪಾಲ್ ದೆಹಲಿ ನಾಯಕರನ್ನ ಭೇಟಿಯಾಗಿ ಯಾವ ರೀತಿ ಲಾಬಿ ಶುರುವಿಟ್ಕೊಂಡಿದ್ದಾರೆ ಅಲ್ಲಿ ಅಂತ. ಎಸ್ ವಸಂತ, ಅಂತೂ ಇಂತೂ UDF ಅಧಿಕಾರಕ್ಕೆ ಬರುವ ಎಲ್ಲ ಸಿದ್ಧತೆಯಲ್ಲಿದೆ. ಈಗ ಅವರಿಗೆ ಕಾಡ್ತಾ ಇರುವಂತಹದ್ದು ಕೇರಳದ ಕಾಂಗ್ರೆಸ್ಸಿನ ಸಿಎಂ ಆಕಾಂಕ್ಷಿಗಳದ್ದೇ ತಲೆನೋವಾಗಿದೆ. ಒಂದು ಕಡೆ ನೋಡೋದಾದ್ರೆ VD ಸತೀಶನ್ ಸುದೀರ್ಘವಾಗಿ ಈ ಹೆಸರು ಕೇರಳದ ಕಾಂಗ್ರೆಸ್ನ ಸಿಎಂ ಆಕಾಂಕ್ಷಿ ಅಂತ ಹೇಳಿ ಕೇಳಿ ಬರ್ತಾ ಇತ್ತು. ಜೊತೆಗೆ ರಮೇಶ್ ಚೆನ್ನತ್ತಿಲ್ಲ ಈ ಹಿಂದೆ ಇದ್ದಂತಹ ಸರ್ಕಾರದ ಸಂದರ್ಭದಲ್ಲಿ KPCC ಅಧ್ಯಕ್ಷರಾಗಿದ್ರು, ಹೋಮ್ ಮಿನಿಸ್ಟರ್ ಆಗಿದ್ರು, ಹೀಗೆ ನಾನಾ ತರಹದ ಜವಾಬ್ದಾರಿಯನ್ನು ಗಿಟ್ಟಿಸಿಕೊಂಡವರು. ಸೊ ಈಗ ಸತೀಶನಿಗೆ ಕೊಡಬೇಕಾ, ರಮೇಶ್ ಅವರಿಗೆ ಕೊಡಬೇಕಾ, ಅಥವಾ KC ವೇಣುಗೋಪಾಲ್ರಂತಹ ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ಜವಾಬ್ದಾರಿಯನ್ನು ಹೊತ್ಕೊಂಡಂತಹ ವ್ಯಕ್ತಿತ್ವಕ್ಕೆ ಕೊಡಬೇಕಾ? ಸೊ ಈ ಅರ್ಥದಲ್ಲಿ ಬಹಳಷ್ಟು ಪೈಪೋಟಿಗಳು ನಡೀತಾ ಇದೆ. ಈಗ ಬರ್ತಿರ್ತಕ್ಕಂತಹ ಮಾಹಿತಿಯ ಪ್ರಕಾರ KC ವೇಣುಗೋಪಾಲ್ ಅವರು ಕೂಡ ದೆಹಲಿಯ ಉನ್ನತ ಮಟ್ಟದ ನಾಯಕರನ್ನ ಭೇಟಿ ಮಾಡಿ ಕೇರಳದ ಈಗಿನ ಸಿಎಂ ಸ್ಥಾನಕ್ಕಾಗಿ ಜಟಾಪಟಿಯನ್ನು ನಡೀತಾ ಇದೆಯೋ ಇದರ ಬಗ್ಗೆ ಒಂದು ಪರಿಹಾರ ಗಿಟ್ಟಿಸಿಕೊಳ್ಳುವಂತಹ ಪ್ರಯತ್ನಗಳು ಕೂಡ ಸಭೆಯ ಮುಖಾಂತರವಾಗಿ ನಡೀತಾ ಇದೆ ಎನ್ನುವ ಮಾಹಿತಿಯು ಕೂಡ ಲಭ್ಯವಾಗ್ತಾ ಇದೆ. ವಸಂತ್, ಈಗ UDFಗೆ ಕಾಡ್ತಾ ಇರುವಂತಹದ್ದು ಕೇರಳದ ಸಿಎಂ ಸ್ಥಾನ ಯಾರಿಗೆ ಹೋಗಬೇಕು, ಜೊತೆಗೆ ಯಾರಿಗೆ ಕೊಟ್ಟರೆ
ಸೂಕ್ತ ಎನ್ನುವಂತಹದ್ರ ಬಗ್ಗೆಯೂ ಕೂಡ ಸುದೀರ್ಘ ಚರ್ಚೆಗಳಾಗ್ತಾ ಇದೆ ವಸಂತ. ಧನ್ಯವಾದ ಸಾಹಿಲ್ ತಮ್ಮೆಲ್ಲ ಮಾಹಿತಿಗಾಗಿ.